ಸಾಮಾಜಿಕ ಹೋರಾಟಗಾರರಾದಂತಹ ಶಂಕರ್ ಬೆನ್ನೂರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈಗ ನಮ್ಮ ಕಾರ್ಯಕ್ರಮದ ಉದ್ದೇಶ ನಮ್ಮ ಕರ್ನಾಟಕದ ಹಲವು ಕಡೆ ರುದ್ರಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಒಂದೇ ಒಂದು ಸ್ಮಶಾನ ಕೂಡ ಇಲ್ಲ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ದಯವಿಟ್ಟು ಹೇಳಿ ಸರ್. ಸರ್, ಇವತ್ತು ಸ್ಮಶಾನಗಳ ಜಾಗ ಬಿಡಿ ಅಂತ ಈಗಾಗ್ಲೇ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದಾವೆ ಸ್ಮಶಾನ ಜಾಗಗಳನ್ನ ದಯವಿಟ್ಟು ಪ್ರತಿಯೊಂದು ಹಳ್ಳಿಗೂ ನೀಡಲೇಬೇಕು ಅಂತ ಹೇಳಿ ಆರ್ಡರ್ ಕೂಡ ಆಗಿದೆ. ಆದರೆ ಯಾವುದನ್ನು ಗಮನಕ್ಕೆ ತಗೊಳ್ಳದ ಸ್ಥಳೀಯ ಸರ್ಕಾರಗಳಂದ್ರೆ PWಗಳಾಗ್ಬೋದು ಅಥವಾ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಭೂ ಮಾಫಿಯಾದವ್ರ ಜೊತೆ ಒಂದಾಗಿ ಎಲ್ಲಾ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ನುಂಗಿ ನೀರು ಕುಡಿತಾ ಇದ್ದಾರೆ. ಇವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಸಾಕಷ್ಟು ಮಾಹಿತಿ ಹಕ್ಕುಗಳಲ್ಲಿ ಅರ್ಜಿ ಹಾಕಿದ್ರು ಸಹ ಇವರು ಮಾಹಿತಿ ಕೂಡ ಕೊಡೋದಿಲ್ಲ. ಯಾರು ಸ್ಮಶಾನ ಜಾಗ ಉಳಿಸಿ ಅಂತ ಹೋರಾಟ ಮಾಡ್ತಾರೆ, ಆ ಹೋರಾಟಗಾರರ ಮೇಲೆ ರಾಜಕೀಯ ಪುಡಾರಿಗಳ ಏನ್ ಪಟಾಲಂ ಇರುತ್ತೆ ಅವರುಗಳು ಈಗಾಗಲೇ ಸಾಕಷ್ಟು ಜನಗಳ ಮೇಲೆ ಹಲ್ಲೆ ಮಾಡಿರೋದು, ಸಾಮಾಜಿಕ ಹೋರಾಟಗಾರರ ಮೇಲೆ ನಡೆದಿರೋದಿಲ್ಲ ತಮ್ಮ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಬಿತ್ತರ ಮಾಡಿದಿರಿ. ಆದ್ರೆ ಇವತ್ತು ಇದು ನಿಲ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿಲೂ ಕೂಡ ಏನು ರೋಡ್ಗಳಲ್ಲಿ ಜನಗಳನ್ನ ಹೂಳುವಂತ ಪರಿಸ್ಥಿತಿ ದೂರ ಇಲ್ಲ. ಬೀದಿಲಿ ಎಸ್ಕೊಂಡು ಓಡಾಡ್ಬೇಕಾದ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಅನಾಗರಿಕ ಏನು ಎಜುಕೇಟೆಡ್ ಅಂತ ಹೇಳ್ಕೊಂಡು ಅಧಿಕಾರಿಗಳಿದ್ದಾರೆ. ದುಡ್ಡುಗಳನ್ನ ಕಬಳಿಸ್ಕೊಂಡು ಸಾರ್ವಜನಿಕ ದುಡ್ಡುಗಳನ್ನ ತಿನ್ಕೊಂಡು ತೆರಿಗೆ ಹಣ ಹಾಳು ಮಾಡ್ಕೊಂಡು ಇವತ್ತು ಸಾರ್ವಜನಿಕರನ್ನ ನರಕ ತೋರಿಸ್ತಾ ಇದ್ದಾರೆ ಅಕ್ಷರಶಃ ಇವ್ರನ್ನ. ಇದ್ರ ಮೇಲೆ ಏನು ಸರ್ಕಾರಗಳಿದಾವೆ ಸೂಕ್ತ ಕ್ರಮಗಳಾಗಬೇಕು, DC ಕ್ರಮಗಳು ತಗೊಳ್ಬೇಕು. ಪ್ರತಿ ವಾರನೂ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗಿ ಮಾಡ್ಬೇಕು ಅಂತಾನು ಆದೇಶಗಳಿದಾವೆ. ಅದ್ಯಾವುದನ್ನು ಪಾಲನೆ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಎಲ್ಲಾ ಭೂ ಮಾಫಿಯಾದವರ ಏನ್ ರಿಯಲ್ ಎಸ್ಟೇಟ್ ಇವತ್ತು ಎಷ್ಟೋ ಸ್ಮಶಾನ ಜಾಗಗಳು ಇಂಡಸ್ಟ್ರಿಯಲ್ಗಳು ಮಾಡಿದ್ದಾರೆ, ಲೇಔಟ್ಗಳು ಮಾಡಿದ್ದಾರೆ, ಮನ್ಸ ಇಚ್ಛೆ ಅವ್ರಿಗೆ ಏನೇನ್ ಬರುತ್ತೋ ಗೋಡನ್ಗಳು ಕಟ್ಕೊಂಡಿದ್ದಾರೆ. ಇವನ್ನೆಲ್ಲ ಮಾಡ್ಕೊಂಡು ಅಬ್ರ ಇಟ್ಟಿ ಹಾಳು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ. ಇವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ತೀನಿ ಸರ್ ನಾನು. ಅಂದ್ರೆ ದೇವ್ರು ವರ ಕೊಟ್ಟಿರ್ತಾರೆ ಸರ್, ಆದ್ರೆ ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಾಗೆ ಕತೆ. ಏನಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಈ ತಹಶೀಲ್ದಾರು, PDO, ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವರೆಲ್ಲ ಇದ್ದಾರಲ್ವಾ, ಇವರು ಇದನ್ನ ಮಾಡ್ಬೇಕಾಗಿರೋದು. ಪ್ರತಿಯೊಂದು ಗ್ರಾಮಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇವರು ಕೆಲಸ ಮಾಡ್ಬೇಕು. ಅಂದ್ರೆ ಇವರು ಅದಕ್ಕೆ ಬಲಿ ಎಲ್ಲಾ ನಾಗರಿಕರೇ ಉಳಿಸ್ಬೇಕು ಅನ್ನೋದಾದ್ರೆ ಇವ್ರು ಯಾಕೆ ಬೇಕು ಸರ್? ಇವ್ರು ಯಾಕೆ ಅಧಿಕಾರಿಗೆ ಬರಬೇಕು? ಇವ್ರಿಗೆ ಯಾಕೆ ಕೆಲಸ ಕೊಡ್ಬೇಕು? ಇವ್ರಿಗೆ ಯಾಕೆ ಸಂಬಳ ಕೊಡ್ಬೇಕು? ನಾವು ₹1 50 ಪೈಸೆಯಿಂದ ನಾವು ಬೆಂಕಿ ಗಡ್ಡಿ ತಗೊಂಡಾಗ್ಲಿಂದ ಟ್ಯಾಕ್ಸ್ ಕಟ್ಟಿ ಇವರಿಗೆ ಯಥೇಚ್ಛವಾಗಿ ಸಂಬಳ ಕೊಟ್ಟು ಇವತ್ತು ಗಾರ್ಮೆಂಟ್ಸ್ ಕೂಲಿ ಕಾರ್ಮಿಕರಿಗಾಗ್ಲಿ, ಗಾರೆ ಕೆಲಸ ಮಾಡೋರ್ಗಾಗ್ಲಿ, ಸ್ವಿಗ್ಗಿ ಜೊಮ್ಯಾಟೊ ಇವರೆಲ್ಲ ದಿನನಿತ್ಯ 12 ಅವರ್ ಕಷ್ಟಪಟ್ರು ಇವ್ರಿಗೆ ತಿಂಗಳಿಗೆ 15,000 20,000 ಉಳಿತಾ ಇಲ್ಲ. ಇವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದೀವಿ. ಆದ್ರೂ ಅದ್ಯಾವುದಕ್ಕೂ ಗೌರವ ಕೊಡದೆ, ಅದಕ್ಕೆ ಬೆಲೆ ಕೊಡದೆ, ಮನ್ಸೋ ಇಚ್ಛೆ ಇವ್ರು ರಿಯಲ್ ಎಸ್ಟೇಟ್ ಹಾಕೋ ಅಮೇಧ್ಯ ತಿನ್ಕೊಂಡು ಇವತ್ತು ವ್ಯವಸ್ಥೆನ ಸಂಪೂರ್ಣ ಹಳ್ಳ ಹಿಡಿಯೋದಕ್ಕೆ ಹಾಳು ಮಾಡೋದ್ರಲ್ಲಿ ಮೊದಲಿದ್ರೆ ಸರ್ ಇವರು. PDOಗಳಾಗ್ಬೋದು ಅಥವಾ ಸ್ಥಳೀಯ BBMP ವಾರ್ಡ್ಗಳಲ್ಲಿ ಇರತಕ್ಕಂತ AE AWಗಳು ಇವರೆಲ್ಲರೂ ಕೂಡ ಎಲ್ಲಾ ಇಲಾಖೆಗಳವರು. ಸರ್, ಇದು ಕರೆಕ್ಟಾಗಿ ನಮ್ಮ ಜನರಿಗೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಸರ್ ನಿಮ್ಮ ಪ್ರಕಾರ? ಸರ್, ಸಾರ್ವಜನಿಕವಾಗಿ ಇವಾಗ ನೀವು ಹೇಳಿದ್ರಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇಶ್ಯೂ ಆಗಿದೆ, ಸರ್ಕಾರದ ಗಮನಕ್ಕೆ ಬಂದಿದೆ, ಸರ್ಕಾರ ಇದನ್ನ ಗುರುತಿಸಿ ಹಳ್ಳಿಗಳಿಗೆ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಹೌದು, ಹೇಳಿರ್ತಾರೆ. ಯಾಕಂದ್ರೆ ಹಳ್ಳಿಗಳಿಗೆ ಹೋಗಿ CMO DCMO ಹೋಗಿ ಭೇಟಿ ಮಾಡಿ ಸ್ಮಶಾನ ಇದೆಯಾ ಇಲ್ವಾ ಕೊಡಿ ಮಾಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವರು ಯಾರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಸೂಚನೆಯನ್ನ ಕೊಡ್ಬೇಕಾಗತ್ತೆ, ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥವ್ರು ಅದನ್ನ ಮಾಡೋದಿಲ್ಲ. ಇದನ್ನ ಸರಿಯಾದ ರೀತಿಯಲ್ಲಿ ಹಳ್ಳಿ ಜನರಿಗೆ ಈ ಸ್ಮಶಾನ ಜಾಗ ಸಿಗ್ಬೇಕು, ರುದ್ರಭೂಮಿ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಸರ್ ನೀವು? ಸಾಮಾಜಿಕ ಪ್ರತಿ ಗ್ರಾಮ ಪಂಚಾಯಿತಿ ಆಗ್ಬೋದು ಅಥವಾ ಪ್ರತಿ ವಾರ್ಡ್ BBMP ತಗೊಂಡ್ರೆ BBMP ವಾರ್ಡ್ಗಳಲ್ಲಾಗ್ಬೋದು, ಸ್ಥಳೀಯವಾಗಿ ಇರತಕ್ಕಂತ ಸರ್ಕಾರಿ ಭೂಮಿಗಳಾಗ್ಬೋದು, ಸ್ಮಶಾನ ಭೂಮಿಗಳನ್ನಾಗಿರ್ಬೋದು, ಎಲ್ಲವನ್ನು ಏನು ವಿಲೇಜ್ ಮ್ಯಾಪ್ ಅಂತ ಇರುತ್ತೆ ಅವುಗಳನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ದೊಡ್ಡದಾಗಿ ಇವ್ರು ಯಾವ್ದೋ ಕಾಣದೇ ಇರೋ ತರ ಮಾಡ್ತಾರಲ್ಲ ಆ ತರ ಅಲ್ಲ, ದೊಡ್ಡ ಸೈಜ್ ಅಲ್ಲಿ
ಮೆನ್ಷನ್ ಮಾಡಿ ಯಾವ್ಯಾವ ಇದಾವೆ ಸ್ಮಶಾನ ಜಾಗಗಳು, ಸರ್ವೆ ನಂಬರ್ಗಳು, ಅವನ್ನೆಲ್ಲವನ್ನು ಈ ಜಾಗಗಳಲ್ಲಿ ನಾಗರಿಕರಿಗೆ ಎಚ್ಚರಿಕೆ ಬರೋ ತರ ಈ ಸರ್ವೆ ನಂಬರ್ಗಳಲ್ಲಿ ಯಾವುದೇ ಬಂದ್ರು ಕೂಡ ಯಾರು ಕೂಡ ಜಮೀನುಗಳನ್ನ ತಗೊಳ್ಬಾರ್ದು ಅನ್ನೋದನ್ನ ಮಾಡೋದ್ರ ಜೊತೆಗೆ ಯಾರು ಇದ್ರ ಬಗ್ಗೆ ಕೈ ಹಾಕ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಎಸ್. ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ತನಿಖೆ ಮಾಡಿ ಇವರು ವರ್ಷಾನುಗಂಟ್ಲೆ ತನಿಖೆಗಳು ಮಾಡ್ತಾರೆ. ದೂರ್ ಕೊಟ್ಟೆ ವರ್ಷಗಳು ಅದು ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಆಗಲ್ಲ, ಕಡೆಗೆ ದುಡ್ಡು ಕೊಟ್ಟು ತಿರುಗಿ ಅದನ್ನೇನೋ ಮುಚ್ಚಾಕೊಂಡು ಅವ್ರು ಅಧಿಕಾರಿಗಳೇ ಕೆಲಸ ಮುಗಿದು ರಿಟೈರ್ಡ್ ಆಗಿ ಸತ್ತೋಗಿರ್ತಾರೆ. ಹೌದು. ಇದ್ಯಾವುದೂ ಆಗ್ಬಾರ್ದು ಅಂದ್ರೆ ನಾಗರಿಕರಿಗೆ ಎಚ್ಚರಿಕೆ ಬರೋ ತರ ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿದೆ ಸ್ಮಶಾನ ಜಾಗಗಳನ್ನ ಮ್ಯಾಪ್ ಮಾಡಿ ತಿಳಿಸಿ ಹೇಳ್ಬೇಕು, ನೋಡ್ಬೇಕು. ಯಾರೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದಾಗ ಯಾವ್ದೋ ಖಾತಾ ಪಡೆಯೋದಕ್ಕಾಗ್ಲಿ ಅಥವಾ ಯಾವ್ದೋ ಒಂದು ಕಾರ್ಯಕ್ರಮ ಇದಕ್ಕೆ ಕಾರ್ಯನಿಮಿತ್ತ ಅವ್ರದ್ದು ಹೋದಾಗ ಅಲ್ಲಿ ಅವ್ರಿಗೆ ಕಾಣಿಸಿದ್ರೆ ಅದು ಪ್ರತಿಯೊಬ್ಬರಿಗೂ ತಿಳಿಯಂಗಾಗಿ ಆ ರೀತಿಯಿಂದ ಜಾಗಗಳನ್ನ ಉಳಿಸೋದಕ್ಕೆ ಒಂದು ಸ್ಟೆಪ್ ಇಡ್ಬೋದು ಸರ್. ಕರೆಕ್ಟ್ ಸರ್.